ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕನ್ನಡ ಭಾಷೆಯಲ್ಲಿ ಅದೆಷ್ಟು ಪುಸ್ತಕಗಳು ಪ್ರಕಟ ಆಗಿವೆ, ಲೆಕ್ಕ ಹಾಕೋದು ಬಹಳ ಕಷ್ಟ. ಕನ್ನಡಿಗನಾಗಿ ಅಷ್ಟೂ ಪುಸ್ತಕಗಳನ್ನು ಓದುವ ಭಾಗ್ಯ ನನಗೆ ಸಿಕ್ಕರೆ ಅದಕ್ಕಿಂತಲೂ ಸಂತೋಷದ ವಿಚಾರ ಮತ್ತೊಂದಿಲ್ಲ. ಆದರೆ ಅದು ಸ್ವಲ್ಪ ಕಷ್ಟ ಆಗಬಹುದು. ಕೊನೆಯ ಪಕ್ಷ ಪ್ರತಿಯೊಬ್ಬ ಕನ್ನಡಿಗನು ಕನ್ನಡದಲ್ಲಿ ಪ್ರಕಟವಾಗಿರುವ 100 ಸರ್ವಶ್ರೇಷ್ಠ ಕೃತಿಗಳನ್ನು ಓದೋಕ್ಕೆ ಅವಕಾಶ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಆ 100 ಸರ್ವಶ್ರೇಷ್ಠ ಕೃತಿಗಳು ಯಾವುದು ಗೊತ್ತಿಲ್ಲ ನಮಗೆ. ತಿಳಿದವರು ಈ ಕೆಲಸವನ್ನು ಮಾಡಬೇಕು. ಆ ಕೆಲಸ ಇನ್ನೂ ಕನ್ನಡದಲ್ಲಿ ಆಗಿಲ್ಲ. ಮುಂದೆ ಆದರೂ ಆಯಿತು ಅಂತ ಹೇಳಿದ್ರೆ ಆಗ ಸಾಮಾನ್ಯ ಕನ್ನಡಿಗನಿಗೆ ತುಂಬ ಉಪಯುಕ್ತ ಆಗುತ್ತೆ. ಆದರೆ ಈ ದಿಶೆಯಲ್ಲಿ ಒಂದು ಒಳ್ಳೆಯ ಪುಸ್ತಕ ಕನ್ನಡದಲ್ಲಿ ಪ್ರಕಟವಾಗಿದೆ. ಅದುವೇ ಸಾಹಿತ್ಯ ಸಾನ್ನಿಹಿತ್ಯ ಗ್ರಂಥ ಸಮೀಕ್ಷಾ ಪ್ರಬಂಧಗಳು, ಎಸ್.ಆರ್. ರಾಮಸ್ವಾಮಿ ಅವರು ಬರೆದಿರುವಂಥದ್ದು. ಎಸ್.ಆರ್. ರಾಮಸ್ವಾಮಿ ಅವರು ತಾವು ಓದಿದಂಥ ಗ್ರಂಥಗಳಲ್ಲಿ ತುಂಬ ಚೆನ್ನಾಗಿದೆ, ಬೇರೆಯವರು ಓದಬೇಕು, ಓದಿದ್ರೆ ಅವರಿಗೆ ಲಾಭವಾಗುತ್ತೆ, ಅವರ ಅಂತರಂಗ ಜಗತ್ತು ವಿಶಾಲವಾಗುತ್ತೆ, ಹಾಗಾಗಿ ಈ ಪುಸ್ತಕವನ್ನು ಓದಿ ನೀವು ಅಂತ ಶಿಫಾರಸು ಮಾಡುವ ಹಿನ್ನೆಲೆಯಲ್ಲಿ ತಮಗೆ ಯಾಕೆ ಆ ಒಂದು ಪುಸ್ತಕ ಇಷ್ಟವಾಯಿತೋ, ಕನ್ನಡಿಗರು ಯಾಕೆ ಅದನ್ನು ಓದಬೇಕು ಅಂತ ಹೇಳಿ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಸಾಹಿತ್ಯ ಸಾನ್ನಿಹಿತ್ಯ. ನಿಜಕ್ಕೂ ಈ ಒಂದು ಕೆಲಸ ಬಹಳ ಶ್ಲಾಘನೀಯವಾದದ್ದು. ಇಲ್ಲಿ ಒಟ್ಟು 8 ಭಾಗಗಳಲ್ಲಿ 16 ಪುಸ್ತಕಗಳ ಪರಿಚಯ ಮಾಡಿಕೊಡ್ತಾರೆ. ಉದಾಹರಣೆಗೆ ಭಾಷಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಶಿಷ್ಟ ಕನ್ನಡಕ್ಕೆ ಒಂದು ಕೈಪಿಡಿ ಎನ್ನುವ ಅಧ್ಯಾಯದಲ್ಲಿ ಶ್ರೀವತ್ಸ ಜೋಶಿ ಅವರು ಕನ್ನಡ ಭಾಷೆಯನ್ನು ಬಳಸುವ ಬಗ್ಗೆ ಒಂದು ಸೊಗಸಾದ ಪುಸ್ತಕ ಸ್ವಚ್ಛ ಭಾಷೆ ಅಭಿಯಾನ ಅಂತ ಏನು ಬರೆದಿದ್ದಾರೆ, ಆ ಪುಸ್ತಕವನ್ನು ಕನ್ನಡಿಗ ಓದಿದ್ರೆ ಕನ್ನಡ ಭಾಷೆಯ ಬಗ್ಗೆ ಎಷ್ಟು ಪ್ರೀತಿ, ಎಷ್ಟು ಗೌರವ, ಎಷ್ಟು ಕಕ್ಕುಲಾತಿ ಬರುತ್ತೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ತನ್ನ ಬದುಕಲ್ಲಿ ಬಳಸ್ಕೋಬಹುದು. ಆ ಒಂದು ಪುಸ್ತಕದ ಪರಿಚಯ ಮಾಡ್ತಾರೆ. ಹಾಗೆಯೇ ಕಾದಂಬರಿ ಲೋಕಕ್ಕೆ ಬಂತು ಅಂತ ಹೇಳ್ತಂದರೆ ಎಸ್.ಎಲ್. ಭೈರಪ್ಪ ಅವರು ಬರೆದಂಥ ಯಾನ ಎನ್ನುವ ಕಾದಂಬರಿ ಏನಿದೆ, ಈ ಯಾನ ಎನ್ನುವ ಕಾದಂಬರಿ ಅಂತರಿಕ್ಷ ಯಾನದ ಜೊತೆಗೆ ನಮ್ಮ ಬದುಕಿನ, ನಮ್ಮ ಮನಸ್ಸಿನ ಅಂತರ್ಯಾನ ಏನಿದೆ, ಈ ಎರಡೂ ಯಾನಗಳ ಮುಖಾಮುಖಿ ಮಾಡುತ್ತಾ ಹೋಗುತ್ತಲ್ಲ, ಆ ಯಾನದ ಪರಿಚಯ ಮಾಡಿಕೊಡ್ತಾರೆ ಈ ಒಂದು ಅಧ್ಯಾಯದಲ್ಲಿ. ಹಾಗೆಯೇ ಮಣ್ಣಿನ ಕನಸು ಎನ್ನುವ ಈ ಒಂದು ಪುಸ್ತಕ ಏನಿದೆ, ಇದು ಪ್ರಾಚೀನ ಸಂಸ್ಕೃತ ಸಾಹಿತ್ಯದಲ್ಲಿ ಇದ್ದಂತಹ ಕಾದಂಬರಿಗಳು ಏನಿವೆ, ಆ ಕಾದಂಬರಿಗಳನ್ನು ಆಧರಿಸಿ ಹೊಸದಾಗಿ ಕಾದಂಬರಿಯನ್ನು ಬರೆದಿದ್ದಾರೆ. ಶತಾವಧಾನಿ ಗಣೇಶ್ ಅವರು ಮಣ್ಣಿನ ಕನಸು ಎನ್ನುವ ಹೆಸರಿನ ಈ ಕಾದಂಬರಿಯ ಹಿಂದೆ ನಮ್ಮ ಪ್ರಾಚೀನ ಭಾರತದ ಬದುಕು ಹೇಗಿತ್ತು, ಅವರ ಬದುಕಿನ ತತ್ವಗಳು ಹೇಗಿತ್ತು, ಇವುಗಳ ಒಂದು ಸಂಕ್ಷಿಪ್ತ ಪರಿಚಯ ನಮಗೆ ದೊರೀತಾ ಹೋಗುತ್ತೆ. ಹಾಗಾಗಿ ಈ ಒಂದು ಪುಸ್ತಕವನ್ನು ಓದಿ ಅಂತ ಹೇಳ್ತಾರೆ. ಹಾಗೆಯೇ ಸತ್ಯಪದಿಕರ ತೆಕ್ಕೆಯಲ್ಲಿ ಅನುಭವಾಮೃತ, ಮಹಲಿಂಗ ಕವಿಯ ಅನುಭವಾಮೃತವನ್ನು ಯಾಕೆ ಮತ್ತೊಮ್ಮೆ ಓದಬೇಕು, ಗೌತಮ ಬುದ್ಧ ಯಾಕೆ ಇವತ್ತು ನಮಗೆ ಬೇಕಾಗ್ತಾನೆ, ಮಹಾಭಾರತದಲ್ಲಿ ಅಪರಾಧ ಮತ್ತು ದಂಡನೆಗಳ ವರ್ಣನೆ ಯಾವ ರೀತಿ ಇದೆ, ರಾಮಾಯಣ ಯಾಕೆ ಮತ್ತೊಮ್ಮೆ ಓದಬೇಕಾಗುತ್ತೆ, ಪುರಾಣಗಳು ಹೇಗೆ ನಮ್ಮ ಇಂದಿನ ಬದುಕಿಗೆ ಉಪಯುಕ್ತ, ಹೀಗೆ 16 ಪುಸ್ತಕಗಳ ಪರಿಚಯ ಮಾಡಿಕೊಡ್ತಾರೆ ಎಸ್.ಆರ್. ರಾಮಸ್ವಾಮಿ ಅವರು ಸಾಹಿತ್ಯ ಸಾನ್ನಿಹಿತ್ಯ ಎನ್ನುವ ಈ ಕೃತಿಯಲ್ಲಿ. ಇದೇ ರೀತಿಯಲ್ಲಿ ನಾವು ಓದಲೇಬೇಕಾದ 100 ಪುಸ್ತಕಗಳ ಪಟ್ಟಿಯನ್ನು ಯಾರಾದರೂ ಒಬ್ಬರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಕೆಲಸವಾಗಲಿ ಅಂತ ಹಾರೈಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ ಶಶಿಕಲಾ ಅಂತ, ರಾಜಾಜಿನಗರದಿಂದ ಬಂದಿರೋದು. ಏನು ಹವ್ಯಾಸ ಶಶಿಕಲಾ ಅವರೇ? ಕೆಲ್ಸಕ್ಕೆ ಹೋಗ್ತೀವಿ ಸರ್. ಏನು ಹವ್ಯಾಸಗಳೇ ಇಲ್ವಾ? ಅಡುಗೆ ಮಾಡೋದು, ಮನೆ ಕೆಲಸ ಮಾಡೋದು.
ಅಷ್ಟೇ ಟಿ ವಿ ನೋಡೋ ಅಭ್ಯಾಸ ಇದೆ. ಬಹಳ ಸಂತೋಷ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರಪ್ಪ ಎಂ ಅಂತ, ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ತೋರಣಗಟ್ಟೆ ನನ್ನ ಸ್ವಂತ ಊರು. ಪ್ರಸ್ತುತ HLನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. HL ಬಡಾವಣೆ ಮಾರತಳ್ಳಿಯಲ್ಲಿ ವಾಸವಾಗಿದ್ದೀನಿ. ನನ್ನ ಹವ್ಯಾಸ ಪತ್ರಿಕೆ ಓದುವುದು, ಸಂಗೀತ ಕೇಳುವುದು, ಕನ್ನಡ ಪರ ಸಂಘಟನೆಗಳಲ್ಲಿ ಭಾಗವಹಿಸುವುದು, ತಟ್ಟಂತೇಳಿ ಕಾರ್ಯಕ್ರಮವನ್ನು ಪ್ರತಿನಿತ್ಯ ತಪ್ಪದೆ ನೋಡುವುದು. ಚಂದ್ರಶೇಖರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಗೀತ SB ಅಂತ. ನಾನು ಬೆಂಗಳೂರಿನ ರಾಮಮೂರ್ತಿ ನಗರದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಬಂದ್ಬಿಟ್ಟು ದಿನಪತ್ರಿಕೆ ಓದುವುದು, ಸುಗಮ ಸಂಗೀತವನ್ನು ಕೇಳುವುದು, ತಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸುವುದು. ಬಹಳ ಸಂತೋಷ ಸಂಗೀತ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧ ಅಂತ ಹೇಳಿದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಇಸ್ರೇಲ್, ಕೆಣಕೆ ಗೆದ್ದವರಿಲ್ಲ. ಸಂಪಾದಕರು KV ರಾಧಾಕೃಷ್ಣ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಯಾವ ದೇಶವು ಈ ರೊಸೀಟಾ ಎಕ್ಸ್ರೇ ಟೆಲಿಸ್ಕೋಪ್ ಕಳಿಸಿ ನಮ್ಮ ಬಾನಿನ ಸಮಗ್ರ ಚಿತ್ರೀಕರಣವನ್ನು ಮಾಡಿದೆ? ಆಯ್ಕೆಗಳನ್ನು ನೋಡೋಣ. ಅಮೆರಿಕ, ಜಪಾನ್, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಜರ್ಮನಿ. ಮೊದಲಿಗೆ ಸಂಗೀತ, ಅನಂತರ ಚಂದ್ರಶೇಖರ್. ಆಯ್ಕೆ 4 ಜರ್ಮನಿ. ಜರ್ಮನಿ. ಚಂದ್ರಶೇಖರ್. ಆಯ್ಕೆ 1 ಅಮೇರಿಕ. ಉತ್ತರವನ್ನು ನೋಡೋಣ. ಜರ್ಮನಿ ಉತ್ತರ ಸರಿಯಾಗಿದೆ. ಇಸ್ರೇಲ್, ಕೆಣಕೆ ಗೆದ್ದವರಿಲ್ಲ, ಈ ಒಂದು ಪುಸ್ತಕವನ್ನು ಸಂಗೀತ ಅವರಿಗೆ ಕೊಟ್ಟಿದ್ದೇವೆ. ಈ ರೊಸೀಟಾ ಅಂದರೆ ಏನು ಅಂತ ತಿಳ್ಕೋಬೇಕಾಗುತ್ತೆ. ಎಕ್ಸ್ಟೆಂಡೆಡ್ ರಾಂಜನ್ ಸರ್ವೆ ವಿತ್ ಆನ್ ಇಮೇಜಿಂಗ್ ಟೆಲಿಸ್ಕೋಪ್ ಆ್ಯರೆ ಅಂತ ಹೇಳ್ತಾರಂತೆ. ಈ ರೊಸೀಟಾ ಅಂತ ಹೇಳ್ತಂದರೆ ಎಕ್ಸ್ರೇಗಳನ್ನು ಬಳಸಿ ನಮ್ಮ ಬಾಹ್ಯಾಕಾಶದಲ್ಲಿ ಇರ್ತಕ್ಕಂಥ ಕಾಯಗಳು ಏನಿವೆ, ಅದು ನಕ್ಷತ್ರಗಳು, ನೀಹಾರಿಕೆಗಳು, ಉಲ್ಕೆಗಳು ಏನಾದರೂ ಆಗಿರಬಹುದು, ಅವುಗಳ ಚಿತ್ರ ತೆಗೆಯೋದು ಬಹಳ ಬಹಳ ಸಾಹದ ಕೆಲಸ. ಇಲ್ಲಿಂದ ಯಾಕೆ ಚಿತ್ರ ತೆಗಿಬಾರ್ದು ಅಂದರೆ ಹವಾಮಾನ, ಪರಿಸರ ಇದೆಯಲ್ಲ, ಗಾಳಿ ಇದೆಯಲ್ಲ, ಬೆಳಕಿದೆಯಲ್ಲ, ಧೂಳು ಇದೆಯಲ್ಲ, ಇದು ಸರಿಯಾದ ಚಿತ್ರ ಬರೋದಕ್ಕೆ ತೊಂದರೆ ಮಾಡುತ್ತೆ. ಬಾಹ್ಯಾಕಾಶದಲ್ಲಿ ಧೂಳಿನ ಸಮಸ್ಯೆ ಅಷ್ಟಾಗಿ ಇರೋಲ್ಲ. ಹಾಗಾಗಿ ಚಿತ್ರಗಳನ್ನು ಅಲ್ಲಿ ತೆಗಿಬಹುದು. ಹಾಗಾಗಿ 6 ತಿಂಗಳಿಗೆ ಒಂದರ ಹಾಗೆ ಬಾನಿನ ಒಂದು ಭಾಗವನ್ನು ಚಿತ್ರ ತೆಗೆದು ನಮಗೆ ಕಳಿಸ್ಕೊಟ್ಟಿದೆಯಂತೆ. ಹೀಗೆ ಇದುವರೆಗೂ ಬಾನಿನ 8 ಅದ್ಭುತ ಚಿತ್ರಗಳನ್ನು ಕಳಿಸಿದೆಯಂತೆ. ಈ ರೊಸೀಟಾ ಅಂತಕ್ಕಂಥ ಎಕ್ಸ್ರೇ ಟೆಲಿಸ್ಕೋಪ್ ಇದು. ಜರ್ಮನಿ ದೇಶ ಈ ಟೆಲಿಸ್ಕೋಪನ್ನು ಬಾಹ್ಯಾಕಾಶಕ್ಕೆ ಕಳಿಸ್ಕೊಟ್ಟಿದೆ. ಮಹಾತ್ಮ ಗಾಂಧಿ, ರಾಷ್ಟ್ರಪಿತ, ಸತ್ಯ ಅಹಿಂಸೆಯ ನಿಷ್ಠಾವಂತ ಪರಿಪಾಲಕ ಎನ್ನುವ ಈ ಪುಸ್ತಕವನ್ನು ಎಸ್ ಪಟ್ಟಾಭಿರಾಮ ಅವರು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಇತ್ತೀಚೆಗೆ ಭಾರತದ UPI ಪಾವತಿ ವ್ಯವಸ್ಥೆಯನ್ನು 2 ದೇಶಗಳಿಗೆ ವಿಸ್ತರಿಸಲಾಯಿತು. ಆ ದೇಶಗಳು ಯಾವುವು? ಆಯ್ಕೆಗಳನ್ನು ನೋಡೋಣ. ಭೂತಾನ್ ಮತ್ತು ನೇಪಾಳ, ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ್, ಶ್ರೀಲಂಕಾ ಮತ್ತು ಮಾರಿಷಿಯಸ್, ಇಸ್ರೇಲ್ ಮತ್ತು ಇರಾನ್. ಮೊದಲಿಗೆ ಸಂಗೀತ, ಅನಂತರ ಚಂದ್ರಶೇಖರ್. ಆಯ್ಕೆ 3 ಸರ್, ಶ್ರೀಲಂಕಾ, ಮಾರಿಷಿಯಸ್. ಆಯ್ಕೆ 3 ಅಂತ ಹೇಳ್ತಾ ಇದ್ದಾರೆ ಚಂದ್ರಶೇಖರ್. ಆಯ್ಕೆ 2 ಸರ್, ಆಯ್ಕೆ 2 ಶ್ರೀಲಂಕಾ, ಬಾಂಗ್ಲಾದೇಶ್. ಉತ್ತರವನ್ನು ನೋಡೋಣ. ಶ್ರೀಲಂಕಾ, ಮಾರಿಷಿಯಸ್ ಉತ್ತರ ಸರಿಯಾಗಿದೆ. ಸಂಗೀತ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಭಾರತ, ಶ್ರೀಲಂಕಾ ಮತ್ತು ಮಾರಿಷಿಯಸ್ ದೇಶಗಳ ಪ್ರಧಾನಮಂತ್ರಿಗಳು ವಿಡಿಯೋ ಸಮಾವೇಶದ ಮೂಲಕ ಈ UPI ಪಾವತಿ ವ್ಯವಸ್ಥೆ ಏನಿದೆ ಅದನ್ನು 2 ದೇಶಗಳಿಗೆ ವಿಸ್ತರಿಸೋದಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಏನು ಬಹುದೊಡ್ಡ ಕ್ರಾಂತಿ ನಮ್ಮ ದೇಶದಲ್ಲಿ ಆಗಿದೆ ಈ UPI ವ್ಯವಸ್ಥೆ. ಇದೇ ವ್ಯವಸ್ಥೆಯನ್ನು ಈ ದೇಶಗಳಿಗೆ ಹೋಗುವಂಥ ಪ್ರವಾಸಿ ಜನ ಯಾರಿದ್ದಾರೆ ಭಾರತೀಯರು, ಅವರು ಬಳಸ್ಕೋಬಹುದು. ಹಾಗೆಯೇ ಶ್ರೀಲಂಕಾ ಮತ್ತು
ಮಾರಿಷಿಯಸ್ಸಿಂದ ಭಾರತಕ್ಕೆ ಬಂದಂಥ ಪ್ರವಾಸಿಗರು ಯಾರಿದ್ದಾರೆ ಅವರು ಈ ಒಂದು ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ಬಳಸ್ಕೋಬಹುದು. ಈ ವ್ಯವಸ್ಥೆ ಮತ್ತಷ್ಟು ಸದೃಢವಾಗಲಿ ಅಂತ ನಾವು ಆಶಿಸೋಣ. ಮುಂದಿನ ಪುಸ್ತಕ ಅನಂತ ಹುದೆಂಗಜೆ ಬರೆದಂಥ ಪುಸ್ತಕ ನಿಮಗೆಷ್ಟು ಹಣ ಬೇಕು. ಈಗ ಪ್ರಶ್ನೆಯನ್ನು ನೋಡೋಣ. ಯುದ್ಧದಲ್ಲಿ ಗಾಯಗೊಂಡ ಆನೆಗಳಿಗೆ ಚಿಕಿತ್ಸೆ ನೀಡುವ ಒಡಲಿನೊಳು ಮುರಿದಿದ್ದ ಸಬಳವ ನುಡಿಯಲೀಯದೆ ಕೀಳ್ವ ಮದ್ದನು. ಈ ಒಂದು ಪದ್ಯ ಕನ್ನಡದಲ್ಲಿ, ಕನ್ನಡ ಪ್ರಾಚೀನ ಕಾವ್ಯದಲ್ಲಿದೆ. ಈ ಪದ್ಯವನ್ನು ಯಾರು ಬರೆದರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಲಕ್ಷ್ಮೀಶ, ಕುಮಾರವ್ಯಾಸ, ಕುಮಾರ ವಾಲ್ಮೀಕಿ, ಪಂಪ. ಮೊದಲಿಗೆ ಚಂದ್ರಶೇಖರ್, ನಂತರ ಸಂಗೀತ. ಕುಮಾರವ್ಯಾಸ. ಕುಮಾರವ್ಯಾಸ ಆಯ್ಕೆ 2. ಸಂಗೀತ ಲಕ್ಷ್ಮೀಶ. ಲಕ್ಷ್ಮೀಶ ಆಯ್ಕೆ 1. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕುಮಾರವ್ಯಾಸ ಆಗಿತ್ತು. ಚಂದ್ರಶೇಖರ್ ಅವರಿಗೆ ನಿಮಗೆಷ್ಟು ಹಣ ಬೇಕು ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಆನೆಯ ಮೈಯಲ್ಲಿ ಹೊಕ್ಕ ಬರ್ಜಿಯ ಲೋಹದ ತುಂಡು ಏನಿದೆ ಅದನ್ನು ಹೇಗೆ ವೈದ್ಯರು ಹೊರತೆಗಿತಾ ಇದ್ದರು ಅನ್ನೋ ವಿವರಣೆಯನ್ನು ಕುಮಾರವ್ಯಾಸ ತನ್ನ ಭಾರತದ ಕೃತಿಯಲ್ಲಿ ಆತ ಬರಿತಾ ಹೋಗ್ತಾನೆ. ಕುಮಾರವ್ಯಾಸ ನಮಗೆ ಬಹಳ ಯಾಕೆ ಇಷ್ಟ ಅಂತ ಹೇಳ್ತಂದರೆ, ವಿಜಯನಗರದ ಅರಸರಿಗೆ ಬಹಳ ಹತ್ತಿರ ಆಗಿದ್ದಂಥವನು, ಯುದ್ಧಗಳಲ್ಲಿ ಭಾಗವಹಿಸಿದಂಥವನು. ಹಾಗಾಗಿ ಯುದ್ಧ ಸಿದ್ಧತೆ ಹೇಗೆ ನಡೆಯುತ್ತೆ ಈ ಹಿನ್ನೆಲೆಯನ್ನು ಕೊಡ್ತಾನೆ. ಮಹಾಭಾರತದಲ್ಲಿಯೂ ದೊರೆಯದಂತಹ ಮಾಹಿತಿಗಳು ಇಲ್ಲಿ ದೊರೆಯುತ್ತೆ. ಹೇಗೆ ದವಸ ಧಾನ್ಯಗಳನ್ನು ಸಾಗಿಸ್ತಾರೆ, ಹೇಗೆ ಆಹಾರ ಅಡುಗೆಗಳನ್ನು ತಯಾರು ಮಾಡ್ತಾರೆ, ವೈದ್ಯಕೀಯ ವ್ಯವಸ್ಥೆ ಏನುಂಟು, ಗಾಯಾಳುಗಳನ್ನು ಹೇಗೆ ಸಾಗಿಸ್ತಾ ಇದ್ದರು, ಹೀಗೆ ಅನೇಕ ಮಾಹಿತಿಗಳು ನಮಗೆ ದೊರೆಯುತ್ತೆ ಕುಮಾರವ್ಯಾಸನ ಕೃತಿಯಲ್ಲಿ. ಹಾಗಾಗಿ ಕುಮಾರವ್ಯಾಸ ಎಲ್ಲೋ ಒಂದು ಕಡೆಗೆ ಕನ್ನಡಿಗರಿಗೆ ಅಚ್ಚುಮೆಚ್ಚಿನ ಕವಿಯಾಗಿ ಆತ ಉಳಿದಿದ್ದಾನೆ. ಮುಂದಿನ ಪುಸ್ತಕ ತುಮಕೂರು ಜಿಲ್ಲೆಯ ಪ್ರಮುಖ ದೇವಾಲಯಗಳು ಎನ್ನುವ ಸಂಶೋಧನಾ ಗ್ರಂಥ. ಡಾಕ್ಟರ್ KG ಲಕ್ಷ್ಮೀನಾರಾಯಣಪ್ಪ ಅವರು ಸಂಪಾದಿಸಿರುವಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. 1994ರಲ್ಲಿ ಬಿಡುಗಡೆಯಾದ ಪ್ರೇಮ ತರಂಗ ಚಿತ್ರದಲ್ಲಿ ದರಾ ಬೇಂದ್ರೆಯವರ ಯಾವ ಹಾಡನ್ನು ಅಳವಡಿಸಿಕೊಂಡಿದ್ದರು? ಆಯ್ಕೆಗಳನ್ನು ನೋಡೋಣ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಯ್ಕೆ 2. ನೀ ಹಿಂಗ ನೋಡಬ್ಯಾಡ ನನ್ನ ಆಯ್ಕೆ 3. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತ ಆಯ್ಕೆ 4. ಶ್ರಾವಣ ಬಂತು ನಾಡಿಗೆ ಬಂತು ಬೀಡಿಗೆ. ಮೊದಲಿಗೆ ಸಂಗೀತ, ಆನಂತರ ಚಂದ್ರಶೇಖರ್. ಆಯ್ಕೆ 1 ಮುಗಿಲ ಮಾರಿಗೆ ರಾಗರತಿ. ಹೇಳಿ ಚಂದ್ರಶೇಖರ್. ಆಯ್ಕೆ 3 ಕುರುಡು ಕಾಂಚಾಣ ಕುಣಿಯುತ್ತಲಿತ್ತ. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ನೀ ಹಿಂಗ ನೋಡಬೇಡ ನನ್ನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. BP ರಾಜಶೇಖರ್ ಅವರು ಈ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿದ್ದರು. ವೀರೇಶ್, ಸೌಮ್ಯಶ್ರೀ, ವಿಶ್ವಸಾಗರ್, ಬಾಲಕೃಷ್ಣ ಅವರು ಅಭಿನಯಿಸಿದರು. M ರಂಗರಾವ್ ಅವರು ಸಂಗೀತವನ್ನು ನೀಡಿದರು. ಈ ಒಂದು ಗೀತೆ ಏನಿದೆ ಬಹಳ 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 ಅರ್ಥವತ್ತಾದ, ನೋವು ಭರಿತವಾದ, ಕರುಳು ಕಿತ್ತು ಬರುವಂಥ ಗೀತೆ. ಬೇಂದ್ರೆಯವರ ಮಗು ಸತ್ತು ಹೋಗಿದೆ, ತಾಯಿಯ ಮಡಿಲಲ್ಲಿ ಮಗು ಮಲಗಿದೆ. ಆ ಮಗುವನ್ನು ನೋಡಿ ಗಂಡನ ಕಡೆಗೆ ಒಂದು ಆರ್ತ ನೋಟವನ್ನು ಬೀರ್ತಾಳೆ ಆ ತಾಯಿ. ಆ ನೋಟದಲ್ಲಿ ಇರ್ತಕ್ಕಂಥ ನೋವನ್ನು, ಪ್ರಶ್ನೆಯನ್ನು ಭರಿಸೋಕ್ಕೆ ಆಗದೆ ಕವಿಯ ಮನಸ್ಸಲ್ಲಿ ನೀ ಹಿಂಗ ನೋಡಬೇಡ ನನ್ನ, ತಾಯಿಯ ಈ ನೋಟ, ಆ ನೋಟದಲ್ಲಿರುವಂಥ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಉತ್ತರ ನಾ ಕೊಡಲಾರೆ, ನನ್ನ ಹತ್ತಿರ ಸಾಮರ್ಥ್ಯವೇ ಇಲ್ಲ ಅನ್ನೋ ಅರ್ಥದಲ್ಲಿ ಅದ್ಭುತವಾದ ಗೀತೆಯನ್ನು ಬರೆದಿದ್ದಾರೆ ಬೇಂದ್ರೆಯವರು. ಆ ಒಂದು ಗೀತೆಯನ್ನು ಈ ಚಿತ್ರದಲ್ಲಿ ಬಳಸ್ಕೊಂಡಿದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ನೆನಪಿನ ಋತುಗಳಲ್ಲಿ ಕವನ ಸಂಕಲನ. ಡಾಕ್ಟರ್ KG ಲಕ್ಷ್ಮೀನಾರಾಯಣಪ್ಪ ಬರೆದಿರುವಂಥದ್ದು. ಪ್ರಶ್ನೆ ಬಿಟ್ಟ ಅಕ್ಷರಗಳನ್ನು ತುಂಬಿ. ಗ್ರ ಸಿ ಕಾ ಬಂ ದೆ.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡೋಣ. ಉಗ್ರ ಬಿಸಿಲು ಕಾಲ ಬಂದಿದೆ. ಇನ್ನು ಫೆಬ್ರವರಿ ಮುಗಿದಿಲ್ಲ, ಆಗಲೇ ಸೆಕೆಯನ್ನು ತಾಳೋಕೆ ಆಗ್ತಾ ಇಲ್ಲ. ಇನ್ನು ಏಪ್ರಿಲ್ ಮೇ ಹೇಗಿರುತ್ತೋ ಗೊತ್ತಿಲ್ಲ. ಡಾಕ್ಟರ್ DS ಶ್ರೀನಿವಾಸ್ ಪ್ರಸಾದ್ ಅವರು ಬರೆದ ಸಹಭಾಷಿಕರ ಕನ್ನಡ ಪ್ರೇಮ ಎನ್ನುವ ಒಂದು ಉಪಯುಕ್ತ ಕೃತಿ ಈಗ ಕೊಡ್ತಾ ಇದ್ದೇವೆ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 90 ಕೂಡು 33, 78 ಕಳೆ 14, 28 ಗುಣಿಸು 9, 224 ಭಾಗಿಸು 8. ಚಂದ್ರಶೇಖರ್ ಬಜರ್ ಒತ್ತಿದ್ದಾರೆ. ಉತ್ತರವನ್ನು ಕೇಳೋಣ. 373. ಸಂಗೀತ 467. 467. ಇಬ್ಬರು ಭಿನ್ನವಾದ ಉತ್ತರ ಕೊಟ್ಟಿದ್ದೀರಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 123, 64, 252, 28 ಎಲ್ಲವನ್ನು ಕೂಡಿದ್ರೆ 467 ಬಂದಿದೆ. ಈ ಉತ್ತರವನ್ನು ಸಂಗೀತ ಅವರು ಕೊಟ್ಟಿದ್ದಾರೆ. ಸಹಭಾಷಿಕರ ಕನ್ನಡ ಪ್ರೇಮ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ಕೊಡಲಿದ್ದೇವೆ ಕೃಷಿ ಯೋಜನೆ. ಲೇಖಕರು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರು. ನಮ್ಮ ಪ್ರಶ್ನೆಯನ್ನು ನೋಡೋಣ. ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಸೀತಾರಾಮ್ ಜಿಂದಲ್, ಪ್ಯಾರೇಲಾಲ್ ಶರ್ಮಾ, ವಿಜಯಕಾಂತ್, ರಾಮಾನಾಯಕ್. ಮೊದಲಿಗೆ ಸಂಗೀತ, ಆನಂತರ ಚಂದ್ರಶೇಖರ್. ರಾಮಾನಾಯಕ್. ರಾಮಾನಾಯಕ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4 ಚಂದ್ರಶೇಖರ್. ಆಯ್ಕೆ 1 ಸೀತಾರಾಮ್. ಆಯ್ಕೆ 1 ಸೀತಾರಾಮ್ ಜಿಂದಲ್. ಉತ್ತರವನ್ನು ನೋಡೋಣ. ರಾಮಾನಾಯಕ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಸಂಗೀತ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಕೃಷಿ ಯೋಜನೆ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈ ವರ್ಷ ಪದ್ಮಭೂಷಣ ಗೌರವ ದೊರೆತಿದೆ ರಾಮಾನಾಯಕ್ ಅವರಿಗೆ. ಇವರು ಮಹಾರಾಷ್ಟ್ರದ ರಾಜಕಾರಣಿಗಳು. ಉತ್ತರ ಪ್ರದೇಶದ 19ನೇ ರಾಜ್ಯಪಾಲರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ವಾಜಪೇಯಿ ಸರ್ಕಾರದಲ್ಲಿ ಇವರು ಪೆಟ್ರೋಲಿಯಂ ಮಂತ್ರಿಗಳಾಗಿ ಸೇವೆಯನ್ನು ಸಹ ಸಲ್ಲಿಸಿದ್ದರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ರೂಪಾ ಗುರುರಾಜ್ ಅವರು ಬರೆದಂಥ ಒಂದೊಳ್ಳೆ ಮಾತು ಎನ್ನುವ ಪುಸ್ತಕ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಆ, ಬ, ಕೋ, ರು, ದು, ನೆ, ಟ, ರ. ಸಂಗೀತ ಒಂದು ಉತ್ತರವನ್ನು ಕೊಡಿ. ಆನೆ ಕೊಟ್ಟರೂ ಬಾರದು. ಆನೆ ಕೊಟ್ಟರೂ ಬಾರದು ಅಂತ ಹೇಳ್ತಾ ಇದ್ದಾರೆ. ಹೌದಾ ಚಂದ್ರಶೇಖರ್? ಶಶಿಕಲಾ, ಉತ್ತರವನ್ನು ನೋಡೋಣ. ಆನೆ ಕೊಟ್ಟರೂ ಬಾರದು. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು. ಉತ್ತರ ಸರಿಯಾಗಿದೆ. ಒಂದೊಳ್ಳೆ ಮಾತು. ಸೊಗಸಾದ ಪುಸ್ತಕವನ್ನು ಸಂಗೀತ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಮೋಕ್ಷದಾಯಕ ಮಂತ್ರ, ಉದ್ಧಾರ ಮಾರ್ಗ, ಗಾರೆ ಅಥವಾ ಸಿಮೆಂಟಿನ ಮೇಲ್ಚಾವಣಿ, ಬುದ್ಧಿಗೇಡಿ, ತಿಳಿಗೇಡಿ. 1 ನಿಮಿಷದ ಅವಕಾಶ.
ಹೇಳಿ ಶಶಿಕಲಾ. ತಿಳಿಗೇಡಿ. ಮೊದಲನೇದು 5 ಅಕ್ಷರದ ಉತ್ತರ. ಮೋಕ್ಷದಾಯಕ ಮಂತ್ರ, ಉದ್ಧಾರ ಮಾರ್ಗ. ಚಂದ್ರಶೇಖರ್, ಸಂಗೀತ. ಒಂದು ಉತ್ತರ ತಾರಕ ಮಂತ್ರ ಅಂತ ಹೇಳ್ತಾರೆ. 2 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಗಾರೆ ಅಥವಾ ಸಿಮೆಂಟಿನ ಮೇಲ್ಛಾವಣಿಯನ್ನು ಈ ರೀತಿ ಹೇಳ್ತೇವೆ. 3 ಅಕ್ಷರದ ಶಬ್ದ, ಮಧ್ಯದಕ್ಷರ ರ. ತಾರಸಿ. ಹೇಳಿ. ತಾರಸಿ. ತಾರಸು. ಉತ್ತರವನ್ನು ಬಜರ್ ಒತ್ತದೇ ಉತ್ತರ ಕೊಡಬೇಡಿ. ಹೇಳಿ. ತಾರಸಿ. ತಾರಸಿ ಉತ್ತರವನ್ನು ನೋಡೋಣ. ತಾರಸಿ ಉತ್ತರ ಸರಿಯಾಗಿದೆ. ಚಿಂತನಾಂಕಣ ಸಂಗಮ್ಮ ಜಿ ಸಂಕಣ್ಣನವರ್ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ. ಬುದ್ಧಿಗೇಡಿ, ತಿಳಿಗೇಡಿ. ಮಧ್ಯದಕ್ಷರ ಮಂ. ಉತ್ತರವನ್ನು ನೋಡೋಣ. ಕಮಂಗಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಶಶಿಕಲಾ ಅವರಿಗೆ ಮೊದಲ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಬಟ್ಟ ಎಣಿಸು ಎನ್ನುವ ನುಡಿಗಟ್ಟಿನ ಅರ್ಥವೇನು? ದಿನಗಳನ್ನು ಎಣಿಸು, ಹಣವನ್ನು ಎಣಿಸು. ಹಣವನ್ನು ಎಣಿಸು. ಮುಂದಿನ ಪ್ರಶ್ನೆ. ಒಂದು ನಕ್ಷತ್ರದ ಹೆಸರು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಿತ್ತು, ಚಿತ್ತೆ. ಚಿತ್ತು. ಮುಂದಿನ ಪ್ರಶ್ನೆ. ಮಹಾಭಾರತದ ಕಾಲದಲ್ಲಿ ಕೃಷ್ಣ ಎನ್ನುವ ಹೆಸರು ಕೃಷ್ಣನಿಗಲ್ಲದೆ ಮತ್ಯಾರಿಗೆ ಇತ್ತು? ಅರ್ಜುನನಿಗೆ, ಭೀಮನಿಗೆ? ಅರ್ಜುನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಲ್ಪರ ಸಂಘ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. 2 ಓಡ, 2 ಮಾಡ, 2 ನೋಡ, 2 ಕೊಳವೆ, 1 ಪಿಟಿಪಿಟಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಬಟ್ಟ ಎಣಿಸು, ಹಣವನ್ನು ಎಣಿಸು. ಉತ್ತರ ಸರಿಯಾಗಿದೆ. 2 ಉತ್ತರ. ಚಿತ್ತು ಅಲ್ಲ, ಚಿತ್ತೆ ಆಗಿತ್ತು ಸರಿಯಾದ ಉತ್ತರ. 3ನೇ ಪ್ರಶ್ನೆಗೆ ಉತ್ತರ ಅರ್ಜುನ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಅಲ್ಪರ ಸಂಘ, ಅಭಿಮಾನ ಭಂಗ ಸರಿಯಾದ ಉತ್ತರ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಇದು ಮನುಷ್ಯನ ದೇಹದ ವರ್ಣನೆಯನ್ನು ನೀಡುವಂತಹ ಒಂದು ಒಗಟು ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಚಂದ್ರಶೇಖರ್ ಅವರಿಗೆ ಅವಕಾಶ ಬರ್ತಾ ಇದೆ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಬಟ್ಟಲ ತಂಬುಲ ಎನ್ನುವ ನುಡಿಗಟ್ಟಿನ ಅರ್ಥವೇನು? ವೀಳ್ಯವನ್ನು ನೀಡು, ಊಟವನ್ನು ಬಡಿಸು. ಊಟವನ್ನು ಬಡಿಸು. ಮುಂದಿನ ಪ್ರಶ್ನೆ. ಮರದಿಂದ ಮಾಡಿದ ತಾಳ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಿಪಲಿ, ಚಿಪಿಲೆ. ಚಿಪಿಲೆ. ಮುಂದಿನ ಪ್ರಶ್ನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಯಾರು ಭೀಷ್ಮರಿಗೆ ಶರಶಯ್ಯೆಯನ್ನು ನಿರ್ಮಿಸಿದರು? ಅರ್ಜುನ, ಕರ್ಣ. ಅರ್ಜುನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಪ್ಪನ ಅರಮನೆಗಿಂತ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. 2 ಒಣಮರ, 4 ಹಸಿ ಮರ, 2 ಪಟಪಟ, 1 ಬಳ್ಳಿ. ಉತ್ತರವನ್ನು ನೋಡೋಣ. 1 ಉತ್ತರ. ಬಟ್ಟಲ ತಂಬುಲ ವೀಳ್ಯವನ್ನು ನೀಡೋದು. 2ನೇ ಪ್ರಶ್ನೆಗೆ ಉತ್ತರ ಚಿಪಲಿ ಆಗಿತ್ತು, ಚಿಪಿಲೆ ಅಂತ ತಾವು ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ ಅರ್ಜುನ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಅಪ್ಪನ ಅರಮನೆಗಿಂತ ಗಂಡನ ಗುಡಿಸಲೇ ಲೇಸು. 5ನೇ ಪ್ರಶ್ನೆಗೆ ಉತ್ತರ ಇದು ಹಸು ಅಥವಾ ಎಮ್ಮೆಯ ವರ್ಣನೆ ಆಗಿತ್ತು. 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹೃದಯ ಕಮಲ ಎನ್ನುವ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಸಂಗೀತ ಅವರಿಗೆ ಅವಕಾಶ ಈಗ ಬಂತು. ಸಿದ್ಧವಾಗಿದ್ದೀರಿ ಅಲ್ವಾ? ಮೊದಲ ಪ್ರಶ್ನೆ. ಬಡ್ಕೊಂಡು ಹೋಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸಾವುಂಟಾಗು, ಗೋಳಾಡಿಕೊಂಡು ಹೋಗು. ಗೋಳಾಡಿಕೊಂಡು ಹೋಗು. ಮುಂದಿನ ಪ್ರಶ್ನೆ. ಗದ್ದ, ಗಲ್ಲ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಿಬುಕ, ಚಿಬುಕು. ಚಿಬುಕ. ಮುಂದಿನ ಪ್ರಶ್ನೆ. ಅರ್ಜುನನು ಯಾವ ಅಸ್ತ್ರದಿಂದ ಭೀಷ್ಮರ ಬಾಯಾರಿಕೆಯನ್ನು ತೀರಿಸಿದನು? ವರುಣಾಸ್ತ್ರ, ಪರ್ಜನ್ಯಾಸ್ತ್ರ. ವರುಣಾಸ್ತ್ರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಪ್ಪನ್ನೇ ಅಪ್ಪ ಅನ್ನಲಾರದ ಮಗು.
ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಎರೆ ಮಣ್ಣಲ್ಲಿ ಹೂವ್ಯಾಡ, ಹೂವು ಜೋತಾಡ, ಕಾಯಿ ನೇತಾಡ. ಎಳೆನೀರು. ಎಳೆನೀರು. ಎಳನೀರು. ಉತ್ತರವನ್ನು ನೋಡೋಣ. ಒಂದು ಉತ್ತರ ಬಡ್ಕೊಂಡು ಹೋಗು ಅಂದರೆ ಸಾವುಂಟಾಗು. ಎರಡನೇ ಪ್ರಶ್ನೆಗೆ ಉತ್ತರ ಗದ್ದ ಗಲ್ಲ ಚಿಬುಕ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೆ ಉತ್ತರ ಪರ್ಜನ್ಯಾಸ್ತ್ರ ಆಗಿತ್ತು. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಪ್ಪನ್ನೇ ಅಪ್ಪ ಅನ್ನಲಾರದ ಮಗು ಚಿಕ್ಕಪ್ಪನ ಅಪ್ಪ ಅಂದೀತೆ, ಇದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಕಡಲೆಕಾಯಿಯ ವರ್ಣನೆ ಆಗಿತ್ತು. ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ, ಹಾಗಾಗಿ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಶಶಿಕಲಾ ಅವರಿಗೆ 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಅಭಿನಂದನೆಗಳು. ಚಂದ್ರಶೇಖರ್ ಅವರಿಗೆ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, ಅಭಿನಂದನೆಗಳು. ಸಂಗೀತ ಅವರಿಗೆ 3 6 ಪುಸ್ತಕ ನಮಗೆ ಸ್ವೀಕರಿಸಿ, ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.